ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಈಶ್ವರ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆ ಒಂದು ಟಿಪ್ಸನ್ನು ಹೇಳಕ್ಕೆ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ, ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದರ ಜೊತೆಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಲಿಂಕನ್ನು ನಿಮ್ಮ ಒಂದು ವಾಟ್ಸಪ್ ಗ್ರೂಪ್, ಅಂದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಇರುತ್ತಲ್ಲ, ಸೊ ಫ್ರೆಂಡ್ಸ್ ಗ್ರೂಪ್ಗೆ ಆದಷ್ಟು ನೀವು ಲಿಂಕ್ ಶೇರ್ ಮಾಡಿ. ಸೊ ನೀವು ಪ್ರತಿದಿನ ಏನು ಶೇರ್ ಮಾಡಬೇಕಾಗಿಲ್ಲ. ಅಂದರೆ ನಿಮ್ಮ ಒಂದು ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಒಂದು 2 ವಿಡಿಯೋದು ಒಂದು ಲಿಂಕನ್ನು ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತು ನಿಮಗೆ ಆದಷ್ಟು ಪ್ರತಿದಿನ ಒಂದೊಂದು ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡಿ. ಪ್ರತಿದಿನ ಒಂದೊಂದು ವೀಡಿಯೋ ಹಾಕಿದರೆ ನಿಮ್ಮ ಒಂದು ವೀಕ್ಷಕರು ನಿಮ್ಮ ವೀಡಿಯೋಗಳನ್ನ ನೋಡೋಕ್ಕೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ಪ್ರತಿದಿನ ಒಂದೊಂದು ವೀಡಿಯೋಗಳನ್ನ ಹಾಕಿ ಮತ್ತು ನಿಮ್ಮ ಒಂದು ಸಬ್ಸ್ಕ್ರೈಬರ್ನ ಜಾಸ್ತಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಒಂದು ವೀಡಿಯೋಗಳಿಗೆ ಈಗ ನಿಮಗೆ ವ್ಯೂಸ್ಗಳು ಜಾಸ್ತಿ ಆಗ್ತಿಲ್ಲ ಅಂತಂದರೆ ನೀವು ಭಯಪಡೋ ಅಗತ್ಯ ಏನಿಲ್ಲ. ಯಾಕೆಂತಂದರೆ ಇವತ್ತಿನ ಒಂದು ವೀಡಿಯೋಗಳು ಮುಂದೊಂದು ದಿನ, ಅಂದರೆ ನಿಮಗೆ 6 ಮಂತ್ ಅಥವಾ 1 ಇಯರ್ ಆದಮೇಲೂ ಕೂಡ ನಿಮ್ಮ ಒಂದು ವಿಡಿಯೋ ವ್ಯೂಸ್ಗಳನ್ನ ಜಾಸ್ತಿ ಪಡೆಯೋ ಒಂದು ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ನೀವು ವೀಡಿಯೋಗಳನ್ನ ಹಾಕೋದು ಮಾತ್ರ ಮರಿಬೇಡಿ. ವೀಡಿಯೋಗಳನ್ನ ಪ್ರತಿದಿನ ಒಂದೊಂದು ವೀಡಿಯೋಗಳು ಹಾಕಿ ನೀವು ನಾಳೆ ದಿನ ಒಂದು ದೊಡ್ಡ ಮಟ್ಟದಲ್ಲಿ ಅರ್ನಿಂಗ್ ಮಾಡೋಕ್ಕೆ ಅದು ಹೆಲ್ಪ್ಫುಲ್ ಆಗುತ್ತೆ. ಇಷ್ಟನ್ನು ಹೇಳೋಕ್ಕೆ ನಾನು ತುಂಬ ಸೊ ಹಾಗಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಕ್ಸಸ್ ಸಿಗಲಿ ಅಂತ ನನ್ನ ಒಂದು ಆಶಯ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಕ್ಕೆ ಬಯಸಿದ್ದು ಇಷ್ಟೇ. ನಮಸ್ಕಾರ ಫ್ರೆಂಡ್ಸ್.